ಧನುಸ್ಸು ರಾಶಿಗೆ ಏನಪ್ಪ ಅಂತಂದ್ರೆ 3ನೇ ರಾಹು ಇದ್ದಾನೆ. ಪರಾಕ್ರಮ ಸ್ಥಾನದಲ್ಲಿ ರಾಹು ಇರುವುದು ಅತ್ಯಂತ ಶುಭ. ಯಾರು ಸಾರಿಗೆ ಸಂಪರ್ಕದಲ್ಲಿ ಇರ್ತಾರ, ಕಮ್ಯುನಿಕೇಷನ್ದಲ್ಲಿ ಇರ್ತಾರ, ಅವರು ಸಕ್ಸಸ್ಫುಲ್ ಆಗ್ತಾರ. ಯಾರು ಕೌಶಲ್ಯವೇ ಪ್ರಧಾನವಾದ ವೃತ್ತಿಯಲ್ಲಿ ಮತ್ತು ಶಿಕ್ಷಣದಲ್ಲಿ ಇರ್ತಾರ, ಅವರು ಯಶಸ್ವಿ ಆಗ್ತಾರ. ಇನ್ನು ಕೆಲವು ಗುರು 7ನೇ ಸ್ಥಾನದಲ್ಲಿ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಶುಭ ಫಲಗಳು ಬರ್ತಾವ. ಪಾರ್ಟ್ನರ್ ಬಿಸ್ನೆಸ್ಲಿಂದ ಒಳಿತುಂಟಾಗುತ್ತದೆ. ವಿವಾಹದ ಭೋಗ ಭಾಗ್ಯಗಳು ನಿಮಗೆ ಕೂಡಿ ಬರ್ತಾವ. ವಿವಾಹ ಆಗ್ತಕ್ಕಂಥ ಅನೇಕ ದಿನಗಳಿಂದ ಕನ್ಯಾ ನೋಡ್ತಿರ್ತೀರಿ, ವರ ನೋಡ್ತಿರ್ತೀರಿ. ನಿಮಗೆ ಅನಿರೀಕ್ಷಿತವಾಗಿ ಈ ಅವಧಿಯಲ್ಲಿ ವಿವಾಹಗಳು ಉಂಟಾಗ್ತವ. ದಂಪತಿಗಳಲ್ಲಿ ಅತ್ಯಂತ ಸಾಮರಸ್ಯ ಉಂಟಾಗುತ್ತದೆ. ಏಕೆಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅಂತ 12ನೇ ಶತಮಾನದ ಒಬ್ಬ ಶ್ರೇಷ್ಠ ಸಂತ ಹೇಳ್ತಾನ. ಸ್ವರ್ಗ ಯಾವುದಂತಂದ್ರೆ ಗಂಡ ಹೆಂಡತಿಯ ಮಧ್ಯೆ ಇರ್ತಕ್ಕಂಥ ಸಾಮರಸ್ಯದಂಥ ದೊಡ್ಡ ಒಂದು ಸ್ವರ್ಗ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಮಾತು ಹೇಳ್ತಾರೆ. ಆ ಟೈಪು ನಿಮ್ಮ ಜೀವನ ಆಗುತ್ತೆ ಅಂತ.